ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸಬ್ರು ಯಾರ್ಯಾರಿದ್ದೀರಲ್ವಾ, ಪ್ರತಿಯೊಬ್ಬರೂ ಸಹ ಚಾನಲ್ನ ಸಬ್ಸ್ಕ್ರೈಬ್ ಅನ್ನು ಮಾಡಿ ಮತ್ತು ಶೇರನ್ನು ಮಾಡಿ. ವೀಕ್ಷಕರೇ, ಮಾರ್ಚ್ 29, 2025 ಈ ದಿನ ಕುಂಭರಾಶಿಯಲ್ಲಿರುವಂತಹ ಶನಿಯು ಮೀನರಾಶಿಯಲ್ಲಿ ತನ್ನ ಸ್ಥಾನವನ್ನು ಸಂಚಾರ ಮಾಡ್ತಾನೆ. ಈ ಮೀನರಾಶಿಯಲ್ಲಿ ಹೋಗುವುದರಿಂದ ಮೀನರಾಶಿಯವರಿಗೆ ಆಗುವಂತಹ ಲಾಭ ಏನು, ಆಗುವಂತಹ ಪ್ರಭಾವಗಳೇನು, ಪ್ರತಿಯೊಂದು ಅಂಶಗಳ ಬಗ್ಗೆಯೂ ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ಪರಿಪೂರ್ಣವಾಗಿ ವಿವರವಾಗಿ ತಿಳಿಸಿಕೊಡ್ತೀನಂತೆ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ ವೀಕ್ಷಕರೇ. ಈ ಮಾಹಿತಿಯು ನಿಮಗೆ ತುಂಬಾ ಒಂದು ಸಹಾಯಕರವಾದಂಥ ಒಂದು ಮಾಹಿತಿಯಾಗಿದೆ. ಯಾರೂ ಸಹ ವಿಡಿಯೋವನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಜಾಸ್ತಿ ಸಮಯ ವ್ಯರ್ಥ ಮಾಡೋದು ಬೇಡ ವೀಕ್ಷಕರೇ, ವಿಡಿಯೋವನ್ನು ಶುರು ಮಾಡೋಣ ಅಂತೆ. 2025 ಮಾರ್ಚ್ 29ರಂದು ಶನಿ ತನ್ನ ಸಂಚಾರವನ್ನು ಮಾಡುತ್ತಾ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸುತ್ತಾನೆ. ಶನಿಯು ಪ್ರತಿಯೊಂದು ರಾಶಿಯಲ್ಲೂ ಸುಮಾರು 2.5 ವರ್ಷಗಳ ಕಾಲ ವಾಸ್ತವ್ಯವಿರುತ್ತಾನೆ ಮತ್ತು 30 ವರ್ಷಗಳಿಗೊಮ್ಮೆ ಪೂರ್ಣಚಕ್ರವನ್ನು ಮುಗಿಸುತ್ತದೆ. ಈ ಬಾರಿ ಶನಿ ತನ್ನ ಶತ್ರು ಗ್ರಹವಾದ ಗುರುನ ಅಧಿಪತ್ಯದ ಮೀನರಾಶಿಗೆ ಪ್ರವೇಶಿಸುತ್ತಿರುವುದರಿಂದ ಇದು ಮಹತ್ವದ ಬದಲಾವಣೆಗಳ ಸಮಯವಾಗಲಿದೆ. ಶನಿಯ ಪ್ರಭಾವ ಮತ್ತು ಮಹತ್ವ. ಶನಿ ಗ್ರಹವು ಕರ್ಮಫಲದಾತ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದ್ದು, ಶಿಸ್ತು, ಶ್ರಮ, ತಾಳ್ಮೆ, ನ್ಯಾಯ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ. ಶನಿ ಒಬ್ಬ ಶಿಕ್ಷಕನಂತೆ ಕಾರ್ಯನಿರ್ವಹಿಸುತ್ತಾನೆ. ಒಳ್ಳೆಯ ಕರ್ಮಗಳಿಗೆ ಉತ್ತಮ ಫಲ ಮತ್ತು ಕೆಟ್ಟ ಕರ್ಮಗಳಿಗೆ ತಕ್ಕ ಶಿಕ್ಷೆ ನೀಡುವ ಗುಣ ಹೊಂದಿರುವ ಗ್ರಹ. ಶನಿಯ ಲಭ್ಯತೆಯ ಪ್ರಭಾವಗಳು. ಶನಿಯು ಜನ್ಮರಾಶಿಯಿಂದ 12ನೇ ಭಾವದಲ್ಲಿ ಇರುವಾಗ ಆರ್ಥಿಕ ಒತ್ತಡ, ಖರ್ಚು, ಮಾನಸಿಕ ಒತ್ತಡ ಉಂಟಾಗಬಹುದು. ಶನಿಯು ಮೊದಲನೇ ಭಾವ ಲಗ್ನಗೆ ಪ್ರವೇಶಿಸಿದರೆ ಸ್ವಭಾವ, ವ್ಯಕ್ತಿತ್ವ, ಆರೋಗ್ಯ ಮತ್ತು ಜೀವನದ ಒಟ್ಟಾರೆ ದಿಕ್ಕಿನಲ್ಲಿ ಬದಲಾವಣೆ ತರಬಹುದು. ಶನಿಯು ಯಾವ ರಾಶಿಯಲ್ಲಿ ಇರುತ್ತಾನೋ ಅದರ ಗುಣಧರ್ಮವನ್ನು ಸ್ವೀಕರಿಸಿ ಅದರ ಪ್ರಭಾವವನ್ನು ಆ ರಾಶಿಯ ಜನರ ಮೇಲೆ ಬೀರುತ್ತಾನೆ. ಶನಿಯು ಕುಂಭ ಮತ್ತು ಮಕರ ರಾಶಿಯ ಅಧಿಪತಿಯಾಗಿದ್ದು, ಮೀನರಾಶಿಯ ಪ್ರವೇಶವು ಹೊಸ ರೀತಿಯ ಆಧ್ಯಾತ್ಮಿಕ ಮತ್ತು ಆಂತರಿಕ ಚಿಂತನೆಗೆ ಒತ್ತಾಯ ಮಾಡಬಹುದು. ಶನಿಯ ಮೀನರಾಶಿಗೆ ಪ್ರವೇಶ, ಪ್ರಭಾವ ಮತ್ತು ಪರಿಣಾಮಗಳು. ಶನಿ ಮೀನರಾಶಿಗೆ ಮೊದಲನೇ ಭಾವದಲ್ಲಿ ಲಗ್ನ ಪ್ರವೇಶಿಸುತ್ತಿದ್ದಾನೆ. ಇದರಿಂದಾಗಿ ಮೀನರಾಶಿಯ ಜನರ ಮೇಲೆ ಈ ಕೆಳಗಿನ ಪ್ರಮುಖ ಪ್ರಭಾವಗಳು ಬೀಳಲಿವೆ. ವೃತ್ತಿ ಮತ್ತು ಉದ್ಯೋಗ. ಕೆಲಸದಲ್ಲಿ ಹೆಚ್ಚಿದ ಒತ್ತಡ ಮತ್ತು ಜವಾಬ್ದಾರಿಗಳು. ಹೊಸ ಉದ್ಯೋಗ ಅಥವಾ ವರ್ಗಾವಣೆಯ ಸೂಚನೆ. ಹೊಸ ಅವಕಾಶಗಳ ನಿರೀಕ್ಷೆ. ಬಹಳ ಪರಿಶ್ರಮ ಮಾಡಿದರೆ ಮಾತ್ರ ಗೆಲುವು ಸಾಧಿಸಲು ಸಾಧ್ಯ. ಸರ್ಕಾರಿ ಉದ್ಯೋಗ, ನಿರ್ವಹಣಾ ಹುದ್ದೆ, ಉದ್ಯಮ ಮತ್ತು ಬೋಧನಾ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ. ಉದ್ಯಮಿಗಳು ತಮ್ಮ ಹೊಸ ಯೋಜನೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಬಾಂಧವ್ಯವಿರುವ ಜನರ ಸಹಾಯ ಬೇಕಾಗಬಹುದು, ಏಕೆಂದರೆ ಒಬ್ಬರೇ ಎಲ್ಲವನ್ನೂ ನಿರ್ವಹಿಸಲು ಈ ಸಮಯ ಸರಿಯಲ್ಲ. ಹಣಕಾಸು ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗ್ರತೆ ಅಗತ್ಯ. ತಡವಾಗಿ ಹಣ ಲಭ್ಯವಾಗಬಹುದು. ನಿರೀಕ್ಷೆಗಿಂತ ಹೆಚ್ಚು ಖರ್ಚಾಗುವ ಸಾಧ್ಯತೆ, ವಿಶೇಷವಾಗಿ ಕುಟುಂಬ ಮತ್ತು ಸ್ವಾಸ್ಥ್ಯಕ್ಕೆ. ಹೂಡಿಕೆ ಮಾಡುವ ಮೊದಲು ಸರಿಯಾದ ಸಂಶೋಧನೆ ಮಾಡುವುದು ಅತ್ಯಗತ್ಯ. ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಶನಿ ನಂಬಿಕೆಯ ಹಾಗೂ ಶಿಸ್ತು ಪಾಲನೆಯ ಅಗತ್ಯವನ್ನು ಒತ್ತಿ ಹೇಳುತ್ತಾನೆ. ಆಸ್ತಿ ಮತ್ತು ಸಾಲದ ವ್ಯವಹಾರಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಆರೋಗ್ಯ. ಶನಿಯ ಲಗ್ನ ಪ್ರವೇಶವು ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಮಾನಸಿಕ ಒತ್ತಡ, ಅಪರಿಚಿತ ಶೋಕ, ಅನಿರೀಕ್ಷಿತ ಭಯ ಇತ್ಯಾದಿಗಳಿಂದ ಬಳಲುವ ಸಾಧ್ಯತೆ. ಮೂಳೆ, ಹಲ್ಲು, ಕೀಲು ನೋವು, ಮೈಕೊಳ್ಮೆ, ಚರ್ಮ ಸಮಸ್ಯೆಗಳು ಉಂಟಾಗಬಹುದು. ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ಶಾಂತಿ ಮತ್ತು ಆರೋಗ್ಯವನ್ನು ಉಳಿಸಿಕೊಳ್ಳಬಹುದು. ವೈದ್ಯಕೀಯ ತಪಾಸಣೆಗೆ ಹೆಚ್ಚು ಗಮನ ಕೊಡಬೇಕು, ವಿಶೇಷವಾಗಿ ಹಿರಿಯರು. ವೈವಾಹಿಕ ಮತ್ತು ಕುಟುಂಬ ಜೀವನ. ಸಂಬಂಧಗಳಲ್ಲಿ ಅರ್ಥಘಟನೆಗೆ ಸಂಬಂಧಿಸಿದ ತೊಂದರೆಗಳು ಎದುರಾಗಬಹುದು. ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ಸಂಬಂಧ ಸುಧಾರಿಸಲು ಹೆಚ್ಚು ಗಮನ ಹರಿಸಬೇಕು. ಮೀನರಾಶಿಯವರಿಗೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ವಿವಾಹ ಯೋಗ್ಯರು ತಮ್ಮ ಪಾಲಿಗೆ ಸರಿಯಾದ ಸಂಗಾತಿಯನ್ನು ಹುಡುಕಲು ತಾಳ್ಮೆ ವಹಿಸಬೇಕು. ಕುಟುಂಬದ ಆರೋಗ್ಯ ಮತ್ತು ಶುಭ ಕಾರ್ಯಗಳ ಬಗ್ಗೆ ವಿಶೇಷ ಗಮನ ಕೊಡಬೇಕಾಗಬಹುದು. ಮಕ್ಕಳ ಮತ್ತು ಶಿಕ್ಷಣ. ವಿದ್ಯಾರ್ಥಿಗಳಿಗೆ ತಾಳ್ಮೆ ಮತ್ತು ಪರಿಶ್ರಮ ಅಗತ್ಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವವರಿಗೆ ಶನಿಯ ಪ್ರಭಾವದಿಂದ ನಿಧಾನಗತಿ ಉಂಟಾಗಬಹುದು. ವಿದೇಶದಲ್ಲಿ ಶಿಕ್ಷಣಕ್ಕಾಗಿ ಪ್ರಯತ್ನಿಸುವವರಿಗೆ ಅವಕಾಶಗಳು ಲಭ್ಯ. ವಿದ್ಯಾರ್ಥಿಗಳು ತೊಂದರೆಗಳಿಗೆ ಸಿಲುಕದಂತೆ ತಾಯಿ ತಂದೆಯರು ಹೆಚ್ಚು ಗಮನ ಹರಿಸಬೇಕು. ಆಧ್ಯಾತ್ಮ ಮತ್ತು ಧಾರ್ಮಿಕ ಪ್ರಭಾವ. ಶನಿಯು ಮೀನರಾಶಿಗೆ ಬಂದಿರುವುದರಿಂದ ಆಧ್ಯಾತ್ಮ ಪ್ರವೃತ್ತಿ ಹೆಚ್ಚಾಗಲಿದೆ. ತೀರ್ಥಯಾತ್ರೆ,
ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ. ಗುರುಗಳ ಆಶೀರ್ವಾದ ಪಡೆಯುವುದು ಬಹಳ ಮುಖ್ಯ. ಅಂತರಂಗದಲ್ಲಿ ಶಾಂತಿ ಪಡುವ ಯತ್ನ ಮಾಡುವುದು ಉತ್ತಮ. ಶನಿಯ ಶಾಂತಿ ಮತ್ತು ಪರಿಹಾರಗಳು. ಶನಿಯ ಪ್ರಭಾವವನ್ನು ಸಮತೋಲನಗೊಳಿಸಲು ಈ ಪರಿಹಾರಗಳು ಅನುಸರಿಸಬಹುದು. ಶನಿವಾರದಂದು ಶನಿಗೆ ಮೀಸಲಾದ ಧಾರ್ಮಿಕ ಸೇವೆ ಮಾಡುವುದು. ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಿಸುವುದು. ಶನಿವಾರ ಹನುಮಾನ್ ಚಾಲಿಸಾ ಪಠಣ ಮಾಡುವುದು. ಶನಿಗೆ ಸಂಬಂಧಿಸಿದ ಕಪ್ಪು ಉದ್ದು, ತಿಲ, ಎಳ್ಳು, ಕಪ್ಪು ಬಟ್ಟೆ, ಲೋಹದ ಪಾತ್ರೆಗಳನ್ನು ದಾನ ಮಾಡುವುದು. ದಾರಿ ಕಾಣದವರಿಗೆ ಆಹಾರ, ಬಟ್ಟೆ ಅಥವಾ ನೆರವು ನೀಡುವುದು. ಪ್ರತಿ ಶನಿವಾರ ಎಣ್ಣೆಯಿಂದ ದೀಪ ಬೆಳಗಿಸುವುದು. ಹಿರಿಯರ ಸೇವೆ ಮಾಡುವುದು. ಸಾರಾಂಶ: 2025 ಮಾರ್ಚ್ 29ರಿಂದ ಶನಿ ಮೀನರಾಶಿಗೆ ಪ್ರವೇಶಿಸುತ್ತಾ ಹೊಸ ಬದಲಾವಣೆಗಳನ್ನು ತರುತ್ತದೆ. ವೃತ್ತಿ, ಹಣಕಾಸು, ಆರೋಗ್ಯ, ವೈಯಕ್ತಿಕ ಜೀವನ ಮತ್ತು ಶಿಕ್ಷಣದಲ್ಲಿ ಮಿಶ್ರ ಫಲಿತಾಂಶ. ಶನಿಯ ಶಾಂತಿ ಪರಿಹಾರಗಳನ್ನು ಅನುಸರಿಸುವುದರಿಂದ ಸುಧಾರಿತ ಫಲಿತಾಂಶ. ಶ್ರಮ, ಸಹನೆ ಮತ್ತು ಧೈರ್ಯದಿಂದ ಈ ಶನಿ ಸಂಚಾರವನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಸಮಸ್ಯೆಗಳಿತ್ತಂದರೆ ಈ ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ. ಒಳ್ಳೆಯದಾಗಲಿ.